ಸೇವಾ ಸಹಕಾರ ಸಂಘ HO ಮುರುಗಮಲ್ಲ. ಈ ಸಂಘ ಸ್ಥಾಪನೆ ಆದಾಗಲಿಂದ ಇದುವರೆಗೂ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ಥರ ನಮ್ಮ ಗೊಲ್ಲಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಅವರ ಕುಟುಂಬ ಮತ್ತು ನಮ್ಮ ನಂದಗಾನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಅವರ ಕುಟುಂಬ, ನಮ್ಮ ರಾಮರೆಡ್ಡಿ ಗಂಡ್ರಗಾನಹಳ್ಳಿ ರಾಮರೆಡ್ಡಿ ಅವರ ಕುಟುಂಬ, ನಮ್ಮ ಲಕ್ಷ್ಮಣ್ ರೆಡ್ಡಿ ಶ್ರೀರಾಮ್ ರೆಡ್ಡಿ ಅವರು ಈ ಕುಟುಂಬದವರು ತುಂಬ ಇದಕ್ಕೆ ಒತ್ತು ನೀಡಿ ತುಂಬ ಜನ ಅಧ್ಯಕ್ಷರಾಗಿದ್ದಾರೆ. ನಮ್ಮ ರವಣ್ಣ ಅವರು, ಆಂಜನೇಯ ರೆಡ್ಡಿ ಅವರು, ತುಂಬ ಜನ ಇಲ್ಲಿ ನಾರಾಯಣ ಸಾಮಣ್ಣ ಅವರು ತುಂಬ ಜನ ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಾಗಿದ್ದಾರೆ ತುಂಬ ಜನ. ನಮ್ಮ ಈ ಎಲ್ಲರೂ ಅಧ್ಯಕ್ಷರಾಗೋಕ್ಕೆ ನಮ್ಮ MC ಸುಧಾಕರ್ ರೆಡ್ಡಿ ಅವರ ಕುಟುಂಬ ಕಾರಣ. ಅವರ ಋಣವನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಇಲ್ಲಿ ಇನಾಮ್ನೇಷ್ ಆಗೋಕ್ಕೆ ತುಂಬ ಜನ ಅಣ್ಣ ತಮ್ಮಂದಿರು ಕಷ್ಟಪಟ್ಟಿದ್ದಾರೆ. ನಂದಗಾನಹಳ್ಳಿ ಮುರುಗಮಲ್ಲ ಪಂಚಾಯತಿಯವರು ಅವರು ಹೆಸರು ಹೇಳ್ಕೊಳ್ತಾ ಅವರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನಾಮ್ನೇಷ್ ಆಗೋದು ತುಂಬ ಅಪರೂಪ. ಆದರೆ ಎಲ್ಲರೂ ಕೈ ಜೋಡಿಸಿ ಹೆಸರುಗಳು ಹೇಳಿದರೆ ಜಾಸ್ತಿ ಇದೆ, ಅದರಿಂದ ಹೆಸರುಗಳು ಹೇಳ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಎಲ್ಲರೂ ನಮಗೆ ಒಂದು ಇನಾಮ್ನೇಷ್ ಆಗೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಹೇಳ್ದಂಗೆ ನಾನು ಎಲ್ಲ ಅಧ್ಯಕ್ಷರ, ಉಪಾಧ್ಯಕ್ಷರ, ಸದಸ್ಯರ ಅಂದರೆ ಮಾಜಿ ಆಗ್ಬೋದು, ಹಾಲಿ ಆಗ್ಬೋದು, ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಮುಂದೆ ನಡೀತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ MC ಸುಧಾಕರ್ ರೆಡ್ಡಿ ಅವರು ಅವರ ಋಣ ಯಾವ ಥರ ತೀರಿಸ್ಬೇಕು ಅಂತ ಅನಿಸುತ್ತೆ ಅಂದರೆ ಅವರು ತುಂಬ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ. ನಾನು ಇವತ್ತಿಂದ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನಗಳಿಗೆ ಮುಟ್ಟಿಸೋ ಕೆಲಸ ನಮ್ಮ ಕೈಯಲ್ಲಿ ನಾವು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅದು ನನಗೆ ಮನಸ್ಸಲ್ಲಿ ಬಂದಿದೆ. ಯಾಕಂದರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದನ್ನು ಜನಗಳಿಗೆ ತಿಳಿಸೋಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಮನಸ್ಫೂರ್ತಿಯಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನಾನು ಜನಗಳ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೈ ಮುಗಿದು ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ.